ಆದ್ರ ನಾವು ಏನು ಯಾರ ಹೆಸರು ಹೇಳಿ ಗೌರವ ತಗೊಳಕತ್ತೀವಲ್ಲ, ಯಾರ ಹೆಸರು ಹೇಳಿ ಕಾಲು ಸಮರ್ಸ್ಕೊಳಕತ್ತೀವಲ್ಲ, ಅವ್ರಿಗೇನು ಮಾಡಿವಿ ಅನ್ನೋದು ಮುಖ್ಯ. ಅವ್ರ ಹೆಸರಿನಾಗ ಏನ್ ಮಾಡಿವಿ? ಆಯ್ತಪ್ಪ, ಹಸನ್ ಹುಸೇನ್ ಅವ್ರ ಹೆಸರು ಹೇಳಿ, ಅಕ್ಬರ್ ಅಲಿ ಹೆಸರು ಹೇಳಿ, ಮೊಲಾಲ್ ಹೆಸರು ಹೇಳಿ, ಬಿ ಫಾತಿಮಾ ಹೆಸರು ಹೇಳಿ ಬಂದ್ ನಮಗೆ ಕಾಲ ಮುಗಿತಾರ. ಅವ್ರ ನೋಡಿ ನಮಗೆ ಬಂದ್ ಕಾಲ ಮುಗಿತಾರ. ಅವ್ರ ಇವ್ರ ಮಯಾಗ ಅದಾರಪ್ಪ ಅವ್ರ ಅಂತೇಳಿ ಬಂದ್ ಕಾಲ ಮುಗಿತಾರ. ಅಂದ್ರ ನಾವೇನು ಮೂರ್ತಿ ಹೊತ್ತ ಕತ್ತಿಗಳು, ಮೂರ್ತಿ ಹೊತ್ತ ಕತ್ತಿಗಳು. ಒಂದು ಕತ್ತಿ ಮೂರ್ತಿ ಹೊತ್ಕೊಂಡು ಹೊಂಟಿರ್ತದಂತ. ಮೂರ್ತಿ ಹೊತ್ಕೊಂಡು ಹೊಂಟಾಗ ಆ ಎಲ್ರ ಕತ್ತಿ ನೋಡಿ ಅಂಜಿಗಿನದು, ಕೈ ಮುಗಿದು ಮಾಡ್ತಿರ್ತಾರಂತ. ಆ ಕತ್ತಿಗೆ ಹಿಂಗ್ ಹಿಂಗ್ ನೋಡ್ತಿರ್ತ, ನನ್ನ ನೋಡಿ ಮಾಡಕತ್ತಾರ ಕೈ, ನನ್ನ ನೋಡಿ ಅಂಜಿಗಿನಕತ್ತಾರ ಇವ್ರು, ನನ್ನ ನೋಡಿ ಕೈ ಮೇಗತ್ತಾರ ಅಂತ ಅನ್ಕೊಂಡಿರ್ತದಂತ. ಅದು ಏನ ಹಂಗ ಹೋಗ್ತಾ 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 ಗೌರವ ಬಂದ್ಬಿಡುತ್ತ. ಅಂದ್ರೆ ಅಹಂಕಾರ ಬಂದ್ಬಿಡ್ತದ ಕತ್ತಿಗೆ. ಅಹಂಕಾರ ಬಂದು ಮ್ಯಾಗಿರ್ತಕ್ಕಂಥದ್ ಮೂರ್ತಿನ ಇದ್ ತಗೊಂಡ್ ಇದ್ ತಗೊಂಡ್ ನಾಯಕ್ ಹೋಗಲ್ಲ ಅಂತೇಳಿ ಬಿಸಾಕ್ಬಿಡುತ್ತೆ. ಓದಂಗಲ್ಲ ಆ ಕತ್ತಿ ಏನ್ ಮಾಡ್ತಾ, ನನಗೆ ಮುಯ್ಯಕತ್ತಾರ ಕೈ, ನನಗ ಅಂಜಿಗಿನಕತ್ತಾರ ಅಂತೇಳಿ ಏನ್ ಮಾಡಿಬಿಡ್ತತೆ, ಆ ಮ್ಯಾಗ ಆ ಬೆನ್ನಿನ ಮ್ಯಾಗ ಇರ್ತದಲ್ಲ ಮೂರ್ತಿ, ದೇವ್ರ ಮೂರ್ತಿ, ಅದ್ ಬಿಸಾಕ್ಬಿಡುತ್ತೆ, ಕೆಡವಿ ಹೋಗ್ಬಿಡುತ್ತ. ಕೆಡವಿ ಮುಂದಿನ ಊರಿಗೆ ಹೋಗುತ್ತಲ್ಲ, ಎಲ್ಲಾರು ಕಡಿತ ಬಡದ್ ಓಡ್ಸಕತ್ ಬಿಡ್ತಾರ. ಅವಾಗ ಅರ್ಥ ಆಗತ್ತ ಅದಕ್ಕ, ಇಲ್ಲ ಗೌರವ ಕೊಡಕತ್ತದ್ದು ನನಗಲ್ಲ, ನನ್ನ ಬೆನ್ನಿನ ಮ್ಯಾಗಿತ್ತಲ್ಲ ಮೂರ್ತಿ, ಅದಕ್ ಗೌರವ ಕೊಡಕತ್ತಾರ, ನಾನ್ ತಪ್ಪು ತಿಳ್ಕೊಂಡು ಅಹಂಕಾರ ಪಟ್ಟೆ ಅಂತೇಳಿ ಅವಾಗ ವ್ಯತ್ಯಯ ಪಡುತ್ತ. ಅದಕ್ಕ ಕುದುರೆಕಾರರ ಶಿವಶರಣರು ನಾವ್ ಏನ್ ಮಾಡಕತ್ತೀವಿ ಬಹಳಷ್ಟು ಜನ ಅಂದ್ರ, ನಮಗ ಕೈ ಮುಗಿತಾರ ಅಂತ ಅನ್ಕೊಂಡ್ತೀವಿ. ಇಲ್ಲ, ನಮ್ಮ ಮೈಯಾಗ ಬರ್ತಾರ ಅಂತೇಳಿ ಐತಿಲ್ಲ, ಅವ್ರ ನೋಡಿ ನಮಗ್ ಸಮ ಮಾಡ್ತಾರ ಹೊರತು ಅದು ನಮ್ಮ ಸಲಹೆ ಮಾಡಲ್ಲ. ಅದಕ್ಕಾಗಿ ಅವ್ರ ಹೆಸರಿನ ಮ್ಯಾಗ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು. ಒಂದು ಕೈ ತ್ರಾಸ ಆಗುತ್ತೆ, ಒಂದು ಕೈಗೆ ಅದ 10 ಕೈಗಳಿದ್ರ ಬಹಳ ಸುಲಭ ಆಗುತ್ತೆ ಅದ್ರ ಕಲ್ತ್ ಮಾಡೋದು. ಅದಕ್ಕ ಈ ಇದನ್ನ ಸೃಷ್ಟಿ ಮಾಡಿರೋದು.